ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಫೇರೀಸ್ ನಿಮ್ಗೆ ಏನ್ ಹೇಳ್ತಾರೆ, ಏಂಜಲ್ಸ್ ಫೇರೀಸ್ ನಿಮ್ಗೆ ಯಾವ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ಓಕೆ, ಮೊದಲನೇದು ಎರಡನೇದು ಓಕೆ. ಇನ್ನರ್ ಚೈಲ್ಡ್ ಮತ್ತೆ ನಿಮ್ ಮನಸ್ಸನ್ನ ಮಗು ತರ ಮಾಡ್ಕೊಳ್ಳಿ, ಖುಷಿಯಾಗಿ ಇರೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಸೊ ನಿಮ್ ಮನ್ಸಲ್ಲಿ ಚಿಕ್ಕ ವಯಸ್ಸಿಂದ ಇರುವಂತ ನೋವು ದುಃಖನೆಲ್ಲ ದೂರ ಮಾಡ್ಕೊಳ್ಳಿ. ಚಿಕ್ಕ ವಿಚಾರಕ್ಕೆಲ್ಲ ನಗೋದನ್ನ ಮರ್ತ್ಬಿಟ್ಟಿದ್ದೀರಾ. ಚಿಕ್ಕ ವಿಚಾರಕ್ಕೆ ಸಿಲ್ಲಿಯಾಗಿ ಕೂಡ ಕೆಲವು ಸತಿ ಇರ್ಬೇಕಾಗತ್ತೆ. ಸಿಲ್ಲಿಯಾಗಿ ಇರೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿದೆ ನಿಮ್ ತಲೆಯಲ್ಲಿ, ಅದೆಲ್ಲವೂ ಕೂಡ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕು, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಓಕೆ ಓಕೆ 1 2 3. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ವಿಸ್ಡಮ್. ಓಕೆ, ಅದೇನಿದು ಸ್ಟಾರ್ ಜೈಸಿಂಗ್. ಎಸ್. ಓಕೆ, ನೀವು ಬಹಳ ಸತಿ ಹೇಳಿದ್ದು ಮಾಡ್ತಾ ಇಲ್ಲ. ತುಂಬಾ ಒಳ್ಳೆಯವರಾಗಿ ಇದ್ರೆ ಕೆಲವು ಸತಿ ಕಷ್ಟ ಆಗತ್ತೆ. ಎಷ್ಟು ವರ್ಷ ಹಿಂಗೆ ಅಂತ ಇರ್ತೀರಾ ಅಲ್ವಾ? ಎಷ್ಟು ವರ್ಷ ಹಿಂಗೆ ಇರ್ತೀರಾ? ಸೊ ಇವಾಗ ನಿಮ್ಮ ಫೇರಿ ನಿಮ್ಮನ್ನ ಕರೀತಾ ಇದ್ದಾರೆ. ಇದೆಲ್ಲ ಬಂಧನದಿಂದ ಹೊರಗ್ ಬಾ, ಒಂದ್ ಲೈಫ್ನ ಒಂದು ಚಾಲೆಂಜ್ ತರ ತಗೋ, ನಿಂಗೆ ಎಲ್ಲಾ ರೀತಿಯ ಸಹಾಯ ಅನ್ನೋದು ಸಿಗುತ್ತೆ. ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿ ಇದೇ ಒಂದು ನೆಗೆಟಿವಿಟಿಲೇ ಇರ್ತೀಯ? ಇದರಿಂದ ಹೊರಗ್ ಬಾ, ಒಂಚೂರು ಬದುಕು ಕಡೆ ಮುಖ ಮಾಡಿ ನೋಡು ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರವಾಗಿ ಇರು ಅನ್ನುವಂಥದ್ದು. ಜೊತೆಗೆ ನಿಮ್ಮ ನಕ್ಷತ್ರಗಳು ಕೂಡ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಅನ್ನುವಂಥದ್ದು. ನೀವು ಫೋಕಸ್ ಮಾಡಿ, ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ನೀವು ಇನ್ನ ಫ್ರೀಯಾಗಿರ್ಬೇಕು, ಇನ್ನ ಹಳೆದನ್ನೆಲ್ಲ ಮರ್ತಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಎಂಥದ್ದೇ ಸಿಚುವೇಶನ್ ಇದ್ರು, ಎಂಥದ್ದೇ ಪರಿಸ್ಥಿತಿ ಇದ್ರು, ಅದೆಲ್ಲದ್ರಿಂದ ನೀವು ಹೊರಗೆ ಬಂದು ನಿಮ್ಮನ್ನ ನೀವು ಹೆಚ್ಚು ಫೋಕಸ್ ಮಾಡ್ಬೇಕು. ನಿಮ್ಮ ಮೇಲೆ ನಿಮಗ್ ಗಮನ ಇರ್ಬೇಕು. ಹಗಲು ರಾತ್ರಿ ಒಂದೇ ಆಗ್ಬಿಟ್ಟಿದೆ, ನಿಮ್ಗೆ ಒಂದೇ ತರ ಇದ್ದೀರಾ. ಸಾಕು, ಈಗ ಅದರಿಂದ ಹೊರಗೆ ಬನ್ನಿ, ಮೂವ್ ಆನ್ ಮಾಡಿ ಅಂತ ಇದೆ. ಸೊ ಫೋಕಸ್ ಆನ್ ನ್ಯೂ ಎನರ್ಜಿ. ಹೊಸ ರೀತಿಯಲ್ಲಿ ನಿಮ್ಮನ್ನ ನೀವು ಕಂಡ್ಕೊಳ್ಳಿ. ಒಂಚೂರು ಆ ಒಂದು ಬಿಡುಗಡೆಯ ಭಾಗ್ಯ ಅಂತಾರಲ್ಲ, ಅದನ್ನ ನೋಡ್ಕೊಳ್ಳಿ ಅಂತ ಇದೆ. ಒಂದು ಚಾಲೆಂಜ್ ಇದೆ, ಅದನ್ನ ಒಪ್ಕೊಳ್ಳಿ. ನಿಮ್ ಲೈಫನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಇದೆಲ್ಲದ್ರಿಂದ ಹೊರಗೆ ಬನ್ನಿ, ಖಂಡಿತ ಯಶಸ್ಸಾಗತ್ತೆ. ಫೇರೀಸ್ ನಿಮ್ ಜೊತೆ ಇದ್ದಾರೆ, ಏಂಜಲ್ಸ್ ನಿಮ್ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ಎರಡನೇದು ವಾವ್, ಫ್ಲವರಿಶ್ ಅಂಡ್ ಡಿವೈನೇಷನ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಲೋಟಸ್ ಫೇರಿ ಇದ್ದಾರೆ ಇಲ್ಲಿ. ಸೊ ಎಸ್, ಅವರೆವ್ವ ಎಂಥದ್ದೇ ಕೆಸರಲ್ಲಿ ಹುಟ್ಟಿದ್ರು ಅದು ದೇವರಿಗೆ ಮಾತ್ರ ಸಮರ್ಪಣೆ. ಹೌದೋ ಇಲ್ವೋ? ದೇವರಿಗೆ ಮಾತ್ರ ಸೇರುತ್ತೆ ಅದು. ಯಾರ ತಲೆಗೂ ಹೋಗೋದಿಲ್ಲ ಅದು, ಯಾರ ಕಾಲ್ ತುಳಿತಕ್ಕೂ ಹೋಗೋದಿಲ್ಲ ಅದು, ಯಾವ ಶವದ ಮೇಲೂ ಹೋಗೋದಿಲ್ಲ ಅದು. ಅದು ಹೋಗೋದು ಬರೀ ದೈವಕ್ಕೆ ಮಾತ್ರ, ದೈವ ಆರಾಧನೆಗೆ ಮಾತ್ರ, ದೈವದ ಪೂಜೆಗೆ, ದೇವರ ಪೂಜೆಗೆ ಮಾತ್ರ. ಆ ಥರ ನಿಮ್ ಜೀವನ. ನೀವ್ ಎಂಥದ್ದೇ ಕಷ್ಟಪಟ್ಟಿರ್ಲಿ, ನೀವ್ ಎಂಥದ್ದೇ ಕ್ಲಾಸ್ ಬಗ್ಗೆ ಮಾತಾಡೋದಿಲ್ಲ, ನೀವು ಲೋ ಕ್ಲಾಸ್ ಅಂತ ಹೇಳ್ಬೋದು, ಬಟ್ ಆ ಥರ ಏನಿಲ್ಲ, ಆ ಥರ ಶಬ್ದ ಉಪಯೋಗಿಸಲ್ಲ. ಅಂದ್ರೆ ಎಂಥದ್ದೇ ಒಂದು ಕೆಳವರ್ಗದಿಂದ ನೀವು ಬಂದಿದ್ರು ಕೂಡ, ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಎಷ್ಟೇ ಕೆಟ್ಟ ರೀತಿಲಿ ಇದ್ರೂ ಕೂಡ ನೀವೊಂದು ಅಪರೂಪದ ಪುಷ್ಪ ಅನ್ನೋ ರೀತಿ, ಹೂವ ಅನ್ನುವಂಥ ರೀತಿ. ಸೊ ಹಾಗಾಗಿ ಇದು ನೀವು ದೇವರಿಗೆ ಮಾತ್ರ ಮೀಸಲು ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ನಿಮ್ಮ ಫೇರೀಸ್, ನೀವು
ತುಂಬಾ ಕಲಿಯೋದಿದೆ, ಕಲ್ತಿದ್ದೀರಾ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಬೇಕು ಆ ಅನುಭವದ ಮೇಲೆ. ಎಲ್ಲ ನಿಮ್ ಜೀವನದಲ್ಲಿರುವಂತ ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಇಲ್ಲ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು, ಇಲ್ಲ ಬೇರೆಯವ್ರು ಬಂದು ನಿಮ್ ಜೀವನನ ಕ್ಲಿಯರ್ ಮಾಡಕ್ಕೆ ಬಿಡ್ಬೇಕು. ನೀವ್ ಇನ್ಮೇಲೆ ಹೀಗಿರೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ನೀವು ನೀವೇ ಸರಿ ಮಾಡ್ಕೊಳ್ಳಿ ನಿಮ್ ಜೀವನನ, ಇಲ್ಲ ಬೇರೆಯವ್ರು ನಿಮ್ ಜೀವನ ಸರಿ ಮಾಡಕ್ಕೆ ಬಿಡಿ. ಇನ್ನೊಂದು ಅರ್ಥ ಇದೆ ಇಲ್ಲಿ. ಸೊ ನೀವು ಹೀಗೆ ಸಿಂಗಲ್ ಆಗಿ ಇರೋ ಹಾಗಿಲ್ಲ. ನೀವಿಲ್ಲ ನಿಮ್ ಜೀವನಕ್ಕೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಕರ್ಕೊಂಬನ್ನಿ, ಇಲ್ಲ ನೀವ್ ಇನ್ನೊಬ್ರು ಜೀವನಕ್ಕೆ ಹೋಗಿ ಅಂತ ಇದೆ. ಸೊ ಇಲ್ಲಿ ಡ್ಯುಯಲ್ ಮೆಸೇಜ್ ಕೂಡ ಇದೆ. ಸೊ ಯು ಆರ್ ವೆರಿ ಸ್ಪೆಷಲ್ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನ ಈಗ ಅರಳುವಂತ ಸಮಯ. ಸೊ ಈಗ ಒಂಚೂರು ಆಕಾಶದ ಕಡೆ ಕೂಡ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪವರ್ ಏನಿದೆ, ದೈವ ಆರಾಧನೆ ಇರ್ಬೋದು, ದೈವಕ್ಕೆ ಸಮರ್ಪಣೆ ಮಾಡುವಂಥದ್ದು ಇರ್ಬೋದು, ರಿಚುವಲ್ಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಹೋಮ ಹವನಗಳನ್ನ ಮಾಡೋದು ಇರ್ಬೋದು, ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರ್ಬೋದು. ಸೊ ಲೋಟಸ್ ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಪ್ಯೂರಿಟಿ, ಒಂದು ಡಿವೈನಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಎಸ್ಪೆಷಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಇವಾಗಂತೂ ನೀವು ಹಿಂದೆಂದಿಗಿಂತ ಸ್ಟ್ರಾಂಗ್ ಆಗಿ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ಒಂದು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಲಿ ನಿಮ್ ಮುಂದೆ ಇದೆ. ಈ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ನಿಮ್ ಪವರಿಗೆ ನೀವು ವಾಪಸ್ ಬರ್ಬೇಕು. ನಿಮ್ ಪವರಿಗೆ ನೀವು ವಾಪಸ್ ಬಂದಿರೋದೇ ಈ ಪರಿಸ್ಥಿತಿಯಿಂದ ಹೊರಗೆ ಬರಕ್ಕೆ. ಈ ಪರಿಸ್ಥಿತಿಯಿಂದ ನೀವು ಹೊರಗೆ ಬರ್ಬೇಕು ಅಂದ್ರೆ ಸೊ ನೀವ್ ಇದನ್ನ ಬಿಟ್ಟು ಬೇರೆ ರೀತಿಲಿ ಬದುಕಬೇಕು, ದೈವಕ್ಕೆ ಶರಣಾಗ್ಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ದೈವಾರಾಧನೆ ಮಾಡಿ, ದೇವರ ಆರಾಧನೆ ಮಾಡಿ, ಮನೇಲಿ ಹೋಮ ಮಾಡ್ತಿರೋ, ಹವನ ಮಾಡ್ತಿರೋ ಮಾಡಿಸ್ಕೊಳ್ಳಿ. ಇದರಿಂದ ಕೂಡ ಒಳ್ಳೇದಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಹೀಲರ್ಸ್ ಇರ್ಬೋದು, ಅಸ್ಟ್ರಾಲಜಿಸ್ಟ್ ಇರ್ಬೋದು, ಟ್ಯಾರೋ ರೀಡರ್ ಇರ್ಬೋದು, ಅಥವಾ ವಿಚ್ ಕ್ರಾಫ್ಟ್ ಮಾಡೋ ಅಂಥವ್ರು ಇರ್ಬೋದು. ಸೊ ವಾಟ್ ಎವರ್ ಟೈಪ್ ಆಫ್ ಹೀಲಿಂಗ್ ಮಾಡ್ತೀರಾ, ಅಥವಾ ಯಾವ ರೀತಿಲಿ ಭಗವಂತನ ಆರಾಧನೆ ಮಾಡ್ತೀರಾ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಹೆಚ್ಚು ಪ್ರಕೃತಿ ಜೊತೆ ಬೆರೀರಿ ಅನ್ನುವಂಥದ್ದು ಕೂಡ ಇದೆ. ವೆರಿ ಗುಡ್. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಟ್ರೀ ವಿಸ್ಡಮ್ ನೇಚರ್ ಸೈನ್ ಅನ್ನುವಂಥದ್ದು ಇದೆ. ವಾವ್. ಎಲ್ಲೋ ಒಂದ್ ಕಡೆ ನೀವು ಪ್ರಕೃತಿ ಜೊತೆ ಇದ್ದೀರಾ. ಯಾವ್ದೋ ಒಂದ್ ಮರ ನಿಮ್ಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅಂತ ಅನ್ಸುತ್ತೆ. ಆ ಮರದ ಜೊತೆ ಯಾವಾಗ್ಲೂ ನಿಮ್ಗೆ ಇರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಆ ಮರ ಒಣಗೋಗಿದೆ, ನೀವ್ ಇಲ್ದಿರಾ. ಸೊ ಅದಕ್ಕೆ ನೀರ್ ಹಾಕೋರಿಲ್ಲ, ಒಂಚೂರು ನೀರ್ ಹಾಕಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಸಿಚುವೇಶನ್ ಒಂದ್ ರೀತಿ ಫ್ಲೂಟ್ ಅಲ್ಲಿ ಬರೋ ಮ್ಯೂಸಿಕ್ ತರ. ಸೊ ಕೃಷ್ಣನ ಆರಾಧನೆಯಲ್ಲಿ ಮೈ ಮರ್ತ್ ಬಿಟ್ಟಿದ್ದೀರಾ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಇದ್ದೀರಾ. ನಿಮ್ಮ ಸೋಲ್ ಸರ್ಚಿಂಗ್ ಅಲ್ಲಿ ನೀವಿದ್ದೀರಾ. ನಿಮ್ಮ ಆತ್ಮೋದ್ಧಾರ ಇರ್ಬೋದು, ಅಥವಾ ಭಗವಂತನಲ್ಲಿ ಲೀನ ಆಗುವಂತ ವಿಚಾರಗಳಿರ್ಬೋದು, ಅಥವಾ ಏನೋ ಒಂದು ಕರೆ ನಿಮ್ಮನ್ನ ಕರಿತಾ ಇದೆ. ಸೊ ಒಂದು ಸೋಲ್ ಕಾಲಿಂಗ್ ಅಂತಾರಲ್ಲ, ಆ ತರ ಕರಿತಾ ಇದೆ. ಅದು ಕೃಷ್ಣನ ವಾಣಿ ಕೂಡ ಆಗಿರ್ಬೋದು, ಕೃಷ್ಣನ ಎಚ್ಚರಿಕೆ ಇರ್ಬೋದು, ಕೃಷ್ಣ ನಿಮ್ಮನ್ನ ಸೆಳಿತಾ ಇರಬಹುದು, ಕೃಷ್ಣನ ಬೃಂದಾವನ ನಿಮ್ಮನ್ನ ಸೆಳಿತಾ ಇರಬಹುದು. ಆ ತರ ಕೂಡ ಇದೆ. ತುಂಬಾ ಕರೆಗಳು ಬರ್ತಿದೆ. ಸೊ ಏನೇ ಬಂದ್ರು ನಿಮ್ಗೆ ಆಧ್ಯಾತ್ಮಿಕ ಕರೆಗಳಿಗೆ ಹೆಚ್ಚಿನ ಒಂದು ಬದಲಾವಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎನರ್ಜಿ ಎಲ್ಲೂ ಡ್ರೈ ಆಗದೆ ಇರೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಸೌಂಡ್ ಕೇಳಿ ಅನ್ನುವಂಥದ್ದು, ತುಂಬಾ ಸೈಲೆಂಟ್ ಆಗಿ ಇರಬೇಡಿ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ಮರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನೆಗೆಟಿವಿಟಿ, ನಿಮ್ಮ ನೆಗೆಟಿವಿಟಿನ ಮರಕ್ ಮಾಡಿದಾರೋ, ಅಥವಾ ಮರದಲ್ಲಿ ನೆಗೆಟಿವಿಟಿ ಮಾಡಿದರೆ ಅಂತ ನಿಮ್ಗೆ ಹೇಳ್ತಾ ಇದೆಯೋ ಗೊತ್ತಿಲ್ಲ. ಸೊ ಇದನ್ನ ಒಂಚೂರು ಸರಿ ಮಾಡ್ಕೊಳ್ಳಿ, ಅಥವಾ ಹೆಚ್ಚು ಮರಗಳನ್ನ ಬೆಳೆಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾವುದೋ ಒಂದು ಮರಕ್ಕೆ ಏನೋ ಒಂದು ರೋಗ ತಗುಲಿರ್ಬೋದು, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದೇನಾದ್ರೂ ಸಮಸ್ಯೆಯಲ್ಲಿ ಇದ್ರೆ ಮರನ ಅದಕ್ಕೆ ಚಿಕಿತ್ಸೆ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮರಕ್ಕೆ ಚಿಕಿತ್ಸೆ ಕೊಡಿಸಿ ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವರಿಗೆ ಎಲ್ಲೋ ಒಂದ್ ಕಡೆ ನಿಮ್ ರೆಪಿಟೇಟಿವ್ ಕಡಿಮೆ ಆಗ್ತಿದೆ, ನಾನು ಈ ಮೆಸೇಜಸ್ನೆಲ್ಲ ಕೇಳೋದಿಲ್ಲ, ಅಥವಾ ನಾನು ಯಾರು ಏನ್ ಹೇಳಿದ್ರು ಕೇಳೋದಿಲ್ಲ, ನನ್ಗೆ ನಾನ್ ನಡೆದಿದೆ ದಾರಿ, ನಾನು ಇರೋದೇ ಹೀಗೆ ಅಂತ ಅನ್ಕೊಂಡಿರೋರು ಸರಿಯಾಗಿದ್ದೀರಾ. ನೀವು ಸರಿಯಾಗಿದ್ದೀರಾ. ನೀವ್ ಹಾಗೆ ಮಾಡಿ, ನೀವ್ ಯಾರ ಮಾತು ಕೇಳ್ಬೇಡಿ, ನೀವು ನಡೆದಿದೆ ದಾರಿ ಅಂತಾನೆ ನಡೀರಿ.
ಸೊ ನೇಚರ್ ನಿಮ್ ಜೊತೆ ಇದೆ, ಪ್ರಕೃತಿಗೆ ಗೊತ್ತಿದೆ ನೀವು ಎಲ್ಲಿ ಹೋಗಬೇಕು, ಹೇಗಿರ್ಬೇಕು ಅನ್ನುವಂಥದ್ದು. ಸೊ ನಿಮ್ಮ ದಿನದ ನಿರ್ಧಾರನ ನೀವು ತಗೊಳ್ಳಿ, ನಿಮ್ಮ ಲೈಫನ್ನ ನೀವು ತಗೊಳ್ಳಿ. ಜೊತೆಗೆ ಪ್ರಕೃತಿ ಜೊತೆ ಕಳೀರಿ ಸಮಯನ. ನೀವು ತಿರುಗಾಡಿ, ಸುತ್ತಾಡಿ ಅನ್ನುವಂಥದ್ದು ಇದೆ. ನೀವು ಒಂದೇ ಕಡೆ ನಿಲ್ಬೇಡಿ ಅನ್ನುವಂಥದ್ದು ಇದೆ. ಪ್ರಕೃತಿ ನಿಮ್ ಜೊತೆ ಮಾತಾಡ್ಸತ್ತೆ ಅನ್ನುವಂಥದ್ದು ಇದೆ. ಗಿಡ, ಮರ, ಪ್ರಾಣಿ, ಪಕ್ಷಿ, ಕಲ್ಲು, ಬಂಡೆ ಎಲ್ಲಾನು ಮಾತಾಡ್ಸಿ, ಎಲ್ಲವೂ ಮಾತಾಡುತ್ತೆ ಅನ್ನುವಂಥದ್ದು ಇದೆ. ನೀವು ಮಾಡ್ಬೇಕಾಗಿರೋ ಒಂದೇ ಒಂದ್ ಕೆಲ್ಸ ಏನು ಅಂದ್ರೆ, ನಿಮ್ಮ ಹಾರ್ಟ್ ಮತ್ತೆ ಮೈಂಡ್ ಅನ್ನ ಓಪನ್ ಆಗಿ ಇಡ್ಬೇಕು. ನಿಮ್ಮ ಹಾರ್ಟ್ ಮತ್ತೆ ಮೈಂಡ್ ಎರಡು ಸ್ಟಕ್ ಅಲ್ಲಿ ಇದೆ, ಬ್ಲಾಕೇಜಸ್ ಅಲ್ಲಿ ಇದೆ. ನಿಮ್ಮ ಕ್ರೌನ್ ಚಕ್ರ ಮತ್ತೆ ಹಾರ್ಟ್ ಚಕ್ರ, ನಿಮ್ಮ ಥರ್ಡ್ ಐ ಚಕ್ರ ಮತ್ತೆ ಹಾರ್ಟ್ ಚಕ್ರ, ಮತ್ತೆ ನಿಮ್ಮ ಥ್ರೋಟ್ ಚಕ್ರ ಮತ್ತೆ ಹಾರ್ಟ್ ಚಕ್ರ, ಇದಿಷ್ಟನ್ನು ನಿಮ್ಮ ಅಪ್ಪರ್ ಬಾಡಿ ಚಕ್ರಾಸ್ನೆಲ್ಲ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದೆಲ್ಲವೂ ಬ್ಲಾಕೇಜ್ ಅಲ್ಲಿ ಇದೆ ಅನ್ನುವಂಥದ್ದು ಇದೆ. ಪ್ರಕೃತಿ ಜೊತೆ ಬೆರೀರಿ, ಒಂಚೂರು ಸುತ್ತಾಡಿ ಅನ್ನುವಂಥದ್ದು ಇದೆ. ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಸುತ್ತಾಡಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಇಷ್ಟ ಬಂದ ಹಾಗೆ ಬದುಕಿ. ಜೀವನ ಇರೋದು ಒಂದೇ, ನೆಕ್ಸ್ಟ್ ಲೈಫಲ್ಲಿ ನಿಮ್ಗೆ ನೀವು ಸಿಗಲ್ಲ. ಈ ಲೈಫಲ್ಲಿ ನಿಮ್ಗೆ ನೀವು ಸಿಕ್ಕಿದೀರಾ ಅಂದ್ರೆ ಎಂಜಾಯ್ ಯುವರ್ ಸೆಲ್ಫ್. That's it. Take care. Bye.